ಪಕ್ಷಿಗಳ ಕಲರವ, ಆಹಾ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟೊಂದು ಆನಂದವಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಇರಬೇಕು ಸೂರಜ್ ಇದೇ ಸ್ಥಳಕ್ಕೆ ಬಾ ಅಂತ ಕಾಲ್ ಮಾಡಿರೋದು. ಹೌದು, ಇಷ್ಟೊತ್ತಿಗಾಗಲೇ ಸೂರಜ್ ಬರಬೇಕಿತ್ತಲ್ಲ, ಯಾಕೆ ಇನ್ನೂ ಬಂದೇ ಇಲ್ಲ ಅಂತ. ಸುಂದರಿ ಸುಂದರಿ ಸುಂದರಿ, ಯಾಕೆ ಸೌಮ್ಯ ಅಷ್ಟೊಂದು ಸಂತೋಷದಲ್ಲಿ ಕುಣಿತಾ ಇದೆಯಾ? ಮತ್ತೆ ನಿಮ್ಮ ನೆನೆಸ್ಕೊಂಡು, ಈ ಪ್ರಕೃತಿಯ ಸೌಂದರ್ಯವನ್ನು ನೆನೆಸ್ಕೊಂಡು ಮತ್ತೆ ಹಾಗೆ ಇರ್ಲಿಕ್ಕೆ ಸಾಧ್ಯನಾ ಹೇಳಿ? ಸೌಮ್ಯ, ಗುಡ್ ನ್ಯೂಸ್ ಇದೆಯಾ? ಏನಂತ ಸೂರಜ್ ಅದು ನಿನ್ನ ಮಗನಿಗೆ ನಮ್ಮ ತಂದೆ ತಾಯಿರು ಒಪ್ಕೊಂಡಿದ್ದಾರೆ ಸೌಮ್ಯ. ನಿಜ ಹೇಳ್ತಾ ಇದ್ದೀರಾ? ಸೌಮ್ಯ, ಆದ್ರೆ ಒಂದು ಕಂಡೀಷನ್, ನಮ್ಮಿಬ್ರು ಮದುವೆ ಆಗೋದೇ ಆದ್ರೆ ವರದಕ್ಷಿಣೆ ರೂಪದಲ್ಲಿ 40 ತೊಲೆ ಬಂಗಾರವನ್ನ ಹೇಳಿಕೊಡ್ಬೇಕು ಅಂತ ಹೇಳಿದ್ದಾರೆ. ಸೂರಜ್, 40 ತೊಲೆ ಬಂಗಾರ? ಅದಕ್ಕೆ ನೀವೇನು ಹೇಳಿದ್ರಿ? 40 ತೊಲೆ ಯಾಕೆ, 40 kg ಬಂಗಾರನೇ ಹಾಕೊಡ್ತಾರಂತ ಹೇಳ್ಬಿಟ್ಟೆ. ಓ ಸೌಮ್ಯ. ಸೂರಜ್, ಈ ಬಡಪಾಯಿಯನ್ನು ನೋಡಿ ತಮಾಷೆ ಮಾಡ್ತಾ ಇದ್ದೀರಾ? ಒಂದು ಹೊತ್ತಿನ ಕೂಳಿಗಾಗಿ ಪರದಾಡೋ ಸ್ಥಿತಿಯಲ್ಲಿರುವ ನಾವು ಈ ವರದಕ್ಷಿಣೆ, ವರೋಪಚಾರ ಇದೆಲ್ಲ ನಮ್ಮಿಂದ ಸಾಧ್ಯನಾ? ಸೌಮ್ಯ, ಯಾಕೆ ಸೌಮ್ಯ, ನಿನ್ನಂತ ಮುತ್ತಿನಂತ ಸೌಮ್ಯ ಇರ್ಬೇಕಾದ್ರೆ ಆ 40 kg ಬಂಗಾರ ಏನು? ಆ ಬಂಗಾರಕ್ಕೋಸ್ಕರ ಈ ಪರಿಶುದ್ಧವಾದ ಚಿನ್ನ ನನ್ನ ಹತ್ರ ಇರ್ಬೇಕಾದ್ರೆ ಆ ಚಿನ್ನ ಯಾರಿಗೆ ಬೇಕು? ಸೂರಜ್, ಹೌದು ಸೌಮ್ಯ. ನೋಡು, ಒಂದು ಕ್ಷಣ ಎಷ್ಟೊಂದು ಭಯ ಪಟ್ಬಿಟ್ಟಿದೆ ಗೊತ್ತಾ? ಎಲ್ಲಿ ನಿಮ್ಮ ಮನೆಯವರು ವರದಕ್ಷಿಣೆ, ವರೋಪಚಾರ ಅಂತ ಹೇಳಿ ನಮ್ಮಿಬ್ಬರನ್ನ ದೂರ ಮಾಡಿಬಿಡ್ತಾರೇನೋ ಅಂತ ಅಂದ್ಕೊಂಡು ಭಯ ಪಟ್ಬಿಟ್ಟಿದೆ. ಸೌಮ್ಯ, ಇದು ತಡಬೇಡ, ನಾಳೆನೇ ನಮ್ಮ ತಂದೆ ತಾಯಿಯರು ಬರ್ತಾ ಇದ್ದಾರೆ ನಿಮ್ಮ ಅಣ್ಣ ಹತ್ರ ಮದುವೆ ವಿಷಯ ಮಾತಾಡ್ಲಿಕ್ಕೆ. ನಿಜಾನ? ಈಗ ತುಂಬ ಸಂತೋಷ ಆಗ್ತಿದೆ ಸೂರಜ್, ನಿಜವಾಗ್ಲೂ ತುಂಬ ಸಂತೋಷವಾಗ್ತಿದೆ. ಆದರೆ ನಿಮ್ಮ ಮನೇಲಿ ಒಪ್ಕೊಂಡ್ರು ಅದು ನನ್ನ ಅಣ್ಣ ಈ ಮದುವೆಗೆ ಒಪ್ಕೊಳ್ತಾನೋ ಇಲ್ಲೋ ಅನ್ನೋದೇ. ಸೌಮ್ಯ, ನಿಮ್ಮ ಅಣ್ಣ ಜಯವಂತ ತಾನೆ, ನೀನು ಏನು ಚಿಂತೆ ಮಾಡಬೇಡ. ಯಾಕಂದ್ರೆ ನಮ್ಮ ತಂದೆ ಲಾಯರು, ನಮ್ಮಿಬ್ಬರ ಲವ್ ಕೇಸನ್ನ ಅವ್ರು ಹ್ಯಾಂಡಲ್ ಮಾಡಿ ಸಕ್ಸಸ್ ಮಾಡಿಬಿಡ್ತಾರೆ. ಈ ಸಂತೋಷದ ವಿಷಯದಲ್ಲಿ ಒಂದು ಸುಂದರವಾದ ಹಾಡು ನಿಮಗೋಸ್ಕರ. ಒಲವಿನ ಹೃದಯ ಹರಿಸಿದೆ ನದಿಯ, ಒಲವಿನ ಹೃದಯ ಹರಿಸಿದೆ ನದಿಯ, ಆ ಜನ್ಮದಿಂದಲೂ ಈ ಜನ್ಮದಂಚಿಗೆ ಅನುರಾಗ ತಂದಿದೆ, ಹೊಸ ರಾಗ ಮೀಟಿದೆ. ಒಲವಿನ ಹೃದಯ ಹರಿಸಿದೆ ನದಿಯ. ಗಾಳಿ ಬೀಸುವಲ್ಲಿ ಮರಳ ರಾಶಿ ಗುಡ್ಡದಲ್ಲಿ ಸೂರ್ಯ ಕಿರಣ ನಮ್ಮ ಪ್ರೀತಿಯು, ನಿನ್ನ ಸ್ಪರ್ಶ ಒಂದರಲ್ಲಿ ಮಿಂಚು ನವಿರು ಹೊಕ್ಕುವಲ್ಲಿ ನನ್ನ ತವಕ ನೂರು ರೀತಿಯು, ಅಲ್ಲಿ ಇಲ್ಲಿ ರಂಗಾವಲ್ಲಿ
ಹರಿಸಿದೆ ನದಿಯ. ಸೇರಿಕೊಂಡು ಮುತ್ತು ರತ್ನ ಪಡೆದುಕೊಂಡು ನಿನ್ನ ಪ್ರೀತಿ ಗಡಿಯ ತುಂಬುವೆ. ಅದರದಲ್ಲಿ ಜೇನು ತುಂಬಿ ಉದರದಲ್ಲಿ ಆಸೆ ತುಂಬಿ ಹಗಲು ರಾತ್ರಿ ಮುದ್ದು ಮಾಡುವೆ. ಕಂಡೆ ನಿನ್ನ ಆಸೆಯಲ್ಲ, ನೀನೇ ನನ್ನ ಪ್ರೀತಿ ಬೆಲ್ಲ. ಎಂದು ಇರಲಿ ಇಂಥ ಬಂಧನ, ಒಲವಿನ ಹೃದಯ ಹರಿಸಿದೆ ನದಿಯ. ಒಲವಿನ ಹೃದಯ ಹರಿಸಿದೆ ನದಿಯ. ಆ ಜನ್ಮದಿಂದಲೂ ಈ ಜನ್ಮದಂಚಿಗೆ ಅನುರಾಗ ತಂದಿದೆ, ಹೊಸ ರಾಗ ಮೀಟಿದೆ. ನೀನಂದ್ರೆ ನನಗಿಷ್ಟ. ನನ್ನ ತಂಗಿಯ ಜೊತೆ ಪ್ರೀತಿಯ ನಾಟಕ ಮಾಡ್ತೇನೋ? ಪ್ರೀತಿ ಪ್ರೇಮ ನೆಪದಲ್ಲಿ ಅವ್ರಿಗೆ ಇಲ್ಲ ಸಣ್ಣದ ಆಸೆ ತೋರಿಸಿ ಹಾಳು ಮಾಡ್ಬೇಕಂತ. ಬಿಡೋಣ, ಅವ್ರು ತುಂಬಾನೇ ಒಳ್ಳೆಯವರಣ್ಣ. ಏನು ಸುಮ್ನಿರು ಸೌಮ್ಯ, ಇಂಥವರ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತು. ಮುಕ್ತ ಹೆಣ್ಣು ಮಕ್ಕಳನ್ನು ನಂಬಿಸಿ ಅವರ ಶಿರವನ್ನು ಕೆಡಿಸಿ ಕೊನೆಗೆ ವರದಕ್ಷಿಣೆ ಪೋಡಿ ಕೈ ಕೊಡು ಕಾಲು ಕರೆಯುವರು. ನೋಡು, ಕೊನೆಗೆ ತಾಳಿ ಕಟ್ಲಿಕ್ಕೂ ಕೂಲಿ ಕೇಳು ಭಿಕಾರಿಗಳು. ನೀನ್ ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ. ಇವರು ತುಂಬಾನೇ ಒಳ್ಳೆಯವರು. ನನ್ನನ್ನ ಮನಸಾರೆ ಪ್ರೀತಿಸ್ತಾ ಇದ್ದಾರಣ್ಣ, ಪ್ರೀತಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ವರದಕ್ಷಿಣೆ ವರೋಪಚಾರದ ಫಲಾಪೇಕ್ಷೆ ಇಲ್ಲದೆ ನನ್ನನ್ನು ಮದುವೆ ಆಗಕ್ಕೆ ಬಂದಿರೋ ಪುಣ್ಯಾತ್ಮರಣ್ಣ. ಪುಣ್ಯಾತ್ಮರು ಪುಣ್ಯಾತ್ಮರಂತೆ ಪುಣ್ಯಾತ್ಮರು. ನಿನ್ನ ಅಕ್ಕ ಸಂಧ್ಯಾ ಕೂಡ ಹೀಗೆ ಹೇಳ್ತಾ ಇದ್ರು. ಅವರು ತುಂಬಾ ಒಳ್ಳೆಯವರು, ಪುಣ್ಯಾತ್ಮರು, ವರದಕ್ಷಿಣೆ ವಿರೋಧಿಗಳು ಅಂತ. ಏನಾಯ್ತು? ಮುಂದೇನಾಯ್ತು? ಆ ಪುಣ್ಯಾತ್ಮ ನಿನ್ನ ಅಕ್ಕನಿಗೆ ಮದುವೆಯಾದ ವರದಕ್ಷಿಣೆಗಾಗಿ ಪೀಡಿಸಿದ, ಕೊನೆಗೊಂದು ದಿನ ಜೀವಂತವಾಗಿ ಸುಟ್ಟು ನಾನು ಮರ್ತಿಲ್ಲಣ್ಣ, ಮರ್ತಿಲ್ಲ. ನನ್ನ ಅಕ್ಕನಿಗಾಗಿರುವಂತ ಪರಿಸ್ಥಿತಿಯನ್ನ ನಾನು ಯಾವತ್ತಿಗೂ ಮರೆಯೋಕ್ ಸಾಧ್ಯನೂ ಇಲ್ಲ. ಆದ್ರೆ ಅವರೊಬ್ರು ಆಗಿದ್ರು ಅಂತ ಎಲ್ಲರನ್ನು ಅದೇ ದೃಷ್ಟಿ ನೋಡುವುದು ಎಷ್ಟು ಮಟ್ಟಿಗೆ ಸರಿ ಅಣ್ಣ? ಎಷ್ಟು ಮಟ್ಟಿಗೆ ಸರಿ ಹೇಳು? ಪತಂಗಕ್ಕೆ ದೀಪ ಬಹಳ ಚೆನ್ನಾಗಿ ಕಾಣುತ್ತದೆ, ಬಹಳ ಸುಂದರವಾಗಿ ಕಾಣುತ್ತದೆ. ಅದಕ್ಕೆ ಅದು ಪತಂಗದತ್ತ ಆಕರ್ಷಿತವಾಗಿ ತನ್ನ ಬಾಲವನ್ನು ಸುಟ್ಟಿಕೊಂಡು ಕೊನೆಗೆ ಸಾವನ್ನಪ್ಪುತ್ತೆ. ನೋಡಮ್ಮ, ಈ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರೇಯ. ಅವರ ಹತ್ತಿರ ಹೋಗಿ ನೋಡಿದಾಗ ಮಾತ್ರ ಅವರ ನಿಜ ರೂಪ ಬದಲಾಗುವುದು. ಈ ಪ್ರಪಂಚದಲ್ಲಿ ಯಾರೊಬ್ಬರು ಕೆಟ್ಟವರಿಲ್ಲ, ಎಲ್ಲರೂ ಒಳ್ಳೆಯವರೇಯ. ಎಲ್ಲರೂ ಒಳ್ಳೆಯವರೇಯ. ಹಣ, ಆಸ್ತಿ, ಅಂತಸ್ತಿನ ಹುಚ್ಚು ಅವರ ಮೈ ಒಡಿಸಿಕೊಂಡು ಅವರ ಒಳ್ಳೆತನವನ್ನು ಕರಗಿಸಿಕೊಂಡು ರಾಕ್ಷಸತನವನ್ನು ಮೈಯಲ್ಲಿ ಒಡಗಿಸಿಕೊಡುತ್ತೆ. ನೋಡಮ್ಮ, ನನ್ನೊಬ್ಬಳು ತಂಗಿಯನ್ನು ಇಂತಹ ರಾಕ್ಷಸನ ಕೈಗೆ ಕೊಟ್ಟು ಅವಳನ್ನು ಶಾಶ್ವತವಾಗಿ ಕಳೆದುಕೊಂಡು ಈಗ ನಿನ್ನನ್ನು ಕಳೆದುಕೊಳ್ಳಲಿಕ್ಕೆ ನನಗೆ ಇಷ್ಟವಿಲ್ಲ ಅಮ್ಮ, ಇಷ್ಟವಿಲ್ಲ. ತುಂಬಾ ಒಳ್ಳೆಯವರಣ್ಣ, ತುಂಬಾನೇ ಒಳ್ಳೆಯವರು. ಮಿಸ್ಟರ್ ಹೇಮಂತ್, ನಿನ್ನ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಇದನ್ನೇ ಮಾಡ್ತಾ ಇದ್ದೆ. ಒಳ್ಳೆಯ ಹೂವಿದ ಕಡೆಗೆ ಮುಳ್ಳಿರುತ್ತೆ ಅನ್ನೋದು ಎಷ್ಟು ಸತ್ಯವೋ, ಕೆಟ್ಟವ್ರ ಜೊತೆಗೆ ಒಳ್ಳೆಯವ್ರು ಇರ್ತಾರೆ ಅನ್ನೋದನ್ನ ಮಾತ್ರ ಮರಿಬೇಡ.
ಮದುವೆ ಆಗಿದಾಗ ಆ ಕನ್ಯೆಯನ್ನೇ ತಂದು ಜೀವಂತವಾಗಿ ಸುಟ್ಟು ಹಾಕ್ಬಿಡ್ತ. ನಾವು ಅಂತ ಹೃದಯನ ಕಟುಕರಲ್ಲ ಕಣೋ. ನಿನ್ನ ಹಾಗೆ ಒಳ್ಳೆಯ ಹೃದಯವಂತರು ಕೂಡ ಈ ಜಗತ್ತಿನಲ್ಲಿ ಇದ್ದಾರೆ ಅನ್ನೋದನ್ನು ಮರಿಬೇಡ. ಇರ್ಬೋದು, ಆದ್ರೆ ನೀನು ಅಂತ ಹೃದಯವಂತ ಅಂತ ನಾನು ಯಾಕೆ ನಂಬಲಿಕ್ಕೆ ಸಾಧ್ಯ? ನಂಬಲೇಬೇಕು ಹೇಮಂತ್, ನಂಬಲೇಬೇಕು. ಏಕಂತ ಹೇಳಿದ್ರೆ ಈ ಜಗತ್ತು ನಡೀತಾ ಇರೋದೇ ನಂಬಿಕೆ ಹೇಳುವ 3 ಅಕ್ಷರದ ಮೇಲೆ. ಹೀಗಿರ್ಬೇಕಾದ್ರೆ ನೀನು ಇದನ್ನು ನಂಬಲೇಬೇಕು. ಅವನೋ ಒಬ್ಬ ಲೋಫರ್ ನಿನ್ನ ತಂಗಿ ಸಂಜಾಳನ ಮದುವೆ ಆಗಿ ವರದಕ್ಷಿಣೆಗೋಸ್ಕರ ಅವಳನ್ನು ಸುಟ್ಟು ಹಾಕಿ ನ್ಯಾಯಾಧೀಶರಿಗೆ ಲಂಚ ಕೊಟ್ಟು ನಿರಪರಾಧಿ ಅಂತ ಸಾಬೀತು ಮಾಡಿಬಿಟ್ಟ. ಅಂತ ಹಾಗೆ ಇದನ್ನೆಲ್ಲ ಹೇಗೆ ಗೊತ್ತಾಯ್ತು ಅಂತ ನೀನು ತಿಳ್ಕೊಂಡಿದ್ಯಾ? ನೋಡು, ನಿನ್ನ ತಂಗಿ ಸಂಧ್ಯಾಳ ವರದಕ್ಷಿಣೆ ಕೇಸನ್ನ ಕೈಗೆತ್ತಿಕೊಂಡು ಹೋರಾಡಿದ ಲಾಯರ್ ಜಗದೀಶ್ ರಾಯರೇ ನನ್ನ ತಂದೆ. ಊರಿನ ಎಲ್ಲ ಹೆಣ್ಣು ಮಕ್ಕಳನ್ನ ಒಟ್ಟುಗೂಡಿಸಿಕೊಂಡು ನಿನ್ನ ತಂಗಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ಹೋರಾಡಿದ್ರಲ್ಲ, ಆ ಮಹಿಳಾ ಸಂಘದ ಅಧ್ಯಕ್ಷೆ ಕಮಲಾ ದೇವಿಯೇ ನನ್ನ ತಾಯಿ. ಲಾಯರ್ ಜಗದೀಶ್ ರಾಯರ ಪುತ್ರರೇ? ಹೌದು ಹೇಮ, ನಾನು ಲಾಯರ್ ಜಗದೀಶ್ ರಾಯರ ಪುತ್ರ. ಆದ್ರೆ ಒಂದು ತಪ್ಪಿನ ಕೆಲಸ ಏನು ಅಂತ ಹೇಳಿದ್ರೆ, ನಿಮ್ಮ ತಂಗಿಯ ಕೇಸಿಗೆ ನಿಮ್ಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಅವರು ಅದೆಷ್ಟೋ ಪ್ರಯತ್ನ ಮಾಡಿದ್ರು. ಆದ್ರೆ ಏನ್ ಮಾಡೋದು, ವರದಕ್ಷಿಣೆಗೋಸ್ಕರ ಅವರು ಹೋರಾಡಿದಾಗ ಇಷ್ಟು ಅಷ್ಟು ಅಲ್ಲ. ಆದರೆ ಆ ನೀಚ ನ್ಯಾಯಾಧೀಶರಿಗೆ ಲಂಚ ಕೊಟ್ಟು ಈ ರಾಜಕಾರಣಿಗಳ ಪ್ರಭಾವದಿಂದ ಅವನು ನಿರಪರಾಧಿ ಅಂತ ಸಾಬೀತು ಮಾಡಬೇಕು. ಹೀಗಿರ್ಬೇಕಾದ್ರೆ ಅಂತ ವರದಕ್ಷಿಣೆ ವಿರೋಧಿಗಳ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ನಿನ್ನ ತಂಗಿಯನ್ನ ಮದುವೆಯಾಗಿ ಸುಟ್ಟು ಹಾಕ್ತೀನಿ. ಸೂರಜ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ನನ್ನ ತಂಗಿಗಾದ ಅನ್ಯಾಯದ ಬಗೆಯಲ್ಲಿ ಬೆಂದು ನಿಮ್ಮನ್ನು ಮನಬಂದಂತೆ ಮಾತನಾಡಿದೆ. ನನ್ನ ಪಾಲಿನ ದೇವರು ನಿನ್ನ ತಂದೆ ತಾಯಿಯು ಅಂತರ ಮಗನಾದ ನಿಮ್ಮನ್ನ ನಾನು ವಹಿಸಿಬಿಟ್ಟೆ. ಸೂರಜ್, ದಯವಿಟ್ಟು ಆಲ್ರೈಟ್ ಹೇಮಂತ್, ಯಾವನು ಬೆಂಕಿಯನ್ನು ಕಂಡು ಹೆದರಿದ ಹಾಗೆ ಇನ್ನೊಂದು ಬೆಂಕಿಯನ್ನು ಕಂಡು ನೀನು ಕೂಡ ನಿನ್ನ ತಂಗಿಯ ಸಂಧ್ಯಾಳ ಬಾಳಿನಲ್ಲಿ ಆದ ದುರ್ಘಟನೆ ಇವಳ ಬಾಳಿನಲ್ಲಿ ಕೂಡ ಆಗಬಾರ್ದು ಹೇಳುದು ಒಂದೇ ಒಂದು ಕಾರಣದಿಂದ ಈ ರೀತಿ ಮಾಡಿದೆ ಅಂತ ನಂಗೆ ಚೆನ್ನಾಗಿತ್ತು. ಆದದ್ದು ಆಗೋಯ್ತು. ನೀನೇನು ಚಿಂತೆ ಪಡಬೇಡ. ನೋಡು, ನಾಳೆ ನಮ್ಮ ತಂದೆ ತಾಯಿರ ನಿನ್ನ ಮನೆಗೆ ಬರ್ತಾ ಇದ್ದಾರೆ. ಆದಷ್ಟು ಬೇಗ ಮದುವೆ ಪ್ರಸ್ತಾಪವನ್ನು ಮಾಡಿ ಒಂದು ಒಳ್ಳೆ ಮುಹೂರ್ತವನ್ನೇ ಬಿಟ್ಟು ಮದುವೆ. ಹಾ ನನ್ಗೆ ಗೊತ್ತಾಯ್ತು. ಅಂದ್ರೆ ಮದುವೆ ಖರ್ಚು ನಿನ್ನ ಹತ್ರ ಏನೂ ಇಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅದನ್ನೆಲ್ಲ ನಾವು ನೋಡ್ಕೊಳ್ತೇವೆ, ಆಯ್ತಾ? ಸೂರಜ್, ಈ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತೀಯಾ? ಈ ನಿನ್ನ ತಂಗಿ ಸೌಮ್ಯಾಳನ್ನ ದಾರಿ ಎರೆದು ಬಿಡು. ಋಣಾನುಬಂಧ ತೀರುತ್ತೆ, ಹೊಸ ಋಣಾನುಬಂಧ ಶುರು ಆಗುತ್ತೆ, ಅಷ್ಟೇ. ಸೌಮ್ಯ ಅಲ್ವೇನೆ? ಹೇಳು ಅಣ್ಣನಿಗೆ. ಸೌಮ್ಯ, ನಾನಿನ್ ಬರ್ತೇನೆ. ನಮ್ಮ ತಂದೆಯವರು ಕಾಯ್ತಾ ಇದ್ದಾರೆ. ಸಂಧ್ಯಾಳ ಬಾಳು ಹಾಗಾಗೋಯ್ತು. ಈಗ ನಿನ್ನ ಬಾಳಾದ್ರೂ ಚೆನ್ನಾಗಿ ಮದುವೆಯಾಗಿ ಚೆನ್ನಾಗಿದ್ರೆ ಆ ದೇವರಿಗೆ 100 ಕೋಟಿ ನಮಸ್ಕಾರ ಹಾಕ್ತೀನಿ. 100 ಕೋಟಿ ನಮಸ್ಕಾರ ಹಾಕ್ತೀನಿ. ಅಣ್ಣ, ನೀನೇನು ಚಿಂತೆ ಮಾಡಬೇಡಣ್ಣ, ಚಿಂತೆ ಮಾಡಬೇಡ. ಆ ದೇವರ ರಕ್ಷೆ ಇರುವವರೆಗೂ ನಮಗೆ ಖಂಡಿತ ಒಳ್ಳೇದಾಗೇ ಆಗತ್ತೆ, ಖಂಡಿತ ಒಳ್ಳೇದಾಗೇ ಆಗತ್ತೆ. ಅಣ್ಣ, ಮನೆಗೆ ಹೋಗೋಣ.